ರೆಡಿ ಸರ್. ರೆಡಿನಾ? ಇಷ್ಟು ಬೇಗ? ವಾಟ್ ಅ ಸರ್ಪ್ರೈಸ್. ಬ್ಯಾಟ್ರಿ ಕನೆಕ್ಟ್ ಆಗಿರೋ ಕೇಬಲ್ ಕನೆಕ್ಷನ್ ಪ್ರಾಬ್ಲಮ್ ಆಗಿತ್ತು ಸರ್, ಇವಾಗ ಸರಿಯಾಗಿದೆ. ಬಟ್ ಹೇಗೆ ಇಷ್ಟು ಬೇಗ ಐಡೆಂಟಿಫೈ ಮಾಡಿದ್ರಿ? ನಾನು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಕೆಲಸದಲ್ಲಿ ನನಗೆ ತುಂಬ ಇಂಟ್ರೆಸ್ಟು ಸರ್. ಹೊಟ್ಟೆಪಾಡಿಗೆ ಅಂತ ಶುರು ಮಾಡಿದ ಕೆಲಸದಲ್ಲಿ ಆಸಕ್ತಿ ಬೆಳೀತು ಸರ್. ಆಗಾಗ ಫ್ರೀ ಇದ್ದಾಗ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ಹುಡ್ಕೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸರ್. ಆ ಎಕ್ಸ್ಪೀರಿಯನ್ಸೇ ನನ್ನ ಈಗ ಫುಲ್ ಟೈಮ್ ಮೆಕ್ಯಾನಿಕ್ ಆಗಿ ಮಾಡಿದೆ ಸರ್. ಗುಡ್ ಜಾಬ್. ನಿಮ್ಮಂಥ ಟ್ಯಾಲೆಂಟ್ ಯಾವುದೋ ಮೂಲೆಯಲ್ಲಿ ಕಳೆದೋಗ್ಬಾರ್ದು. ಒಂದೊಳ್ಳೆ ಆಪರ್ಚುನಿಟಿ ಇದೆ, ಟ್ರೈ ಮಾಡ್ತೀರಾ? ಹೇಳಿ ಸರ್. ನೋ ದಿಸ್ ನಂಬರ್. ಒಂದು ನಿಮಿಷ ಸರ್, ಹೇಳಿ ಸರ್. 180012014001. 18001201. ಇದು ಕ್ಯಾಸ್ಟ್ರೋಲ್ ಸೂಪರ್ ಮೆಕ್ಯಾನಿಕ್ ಕಾಂಟೆಸ್ಟ್ ಕಾಂಟ್ಯಾಕ್ಟ್ ನಂಬರ್. ಇದಕ್ಕೆ ಫೋನ್ ಮಾಡಿ. ಹಾಗೆ ನಿಮಗೆ ಗೊತ್ತಿರೋ ಒಳ್ಳೆ ಮೆಕ್ಯಾನಿಕ್ಸ್ಗಳಿಗೆ ರೆಫರ್ ಮಾಡಿ. ಸರಿ ಸರ್. ನಿಮ್ಮ ಹತ್ರ ಒಳ್ಳೆ ಸ್ಕಿಲ್ಸ್ ಇದೆ, ಅದಕ್ಕೆ ತಕ್ಕಂಥ ರೆಕಗ್ನಿಷನ್ ಸಿಗಬೇಕು, ಹಾಗೆ ರಿವಾರ್ಡ್ಸ್ ಕೂಡ. ಇದರಿಂದ ನೀವು ಟಿ ವಿಲಿ ಬರೋ ಚಾನ್ಸಸ್ ಕೂಡ ಇದೆ. ಥ್ಯಾಂಕ್ ಯು ಸರ್. ನಾನೀಗಲೇ ಇದಕ್ಕೆ ಕಾಲ್ ಮಾಡಿ ಕ್ಯಾಸ್ಟ್ರೋಲ್ ಸೂಪರ್ ಮೆಕ್ಯಾನಿಕ್ ಕಾಂಟೆಸ್ಟ್ಗೆ ಅಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅದಕ್ಕೆ ನಾನು ಹೇಳಿದ್ದು ದೇವಸ್ಥಾನದಲ್ಲೆಲ್ಲ ಮೀಟ್ ಮಾಡೋದು ಬೇಡ ಅಂತ. ಈಗೇನಾಯ್ತು ಅಂತ? ಅಪರೂಪಕ್ಕೆ ಸಿಕ್ಕಿದ್ದೀರಾ. ಈಗಲೂ ಯಾರು ಏನು ಅನ್ಕೊಳ್ತಾರೋ, ಯಾರು ನೋಡ್ತಾರೋ ಅಂತ ನಿಮ್ಮ ಗಮನ ಎಲ್ಲ ಬರೀ ಸಮಾಜದ ಮೇಲೆ ಇದೆ. ಈ ದೇವಸ್ಥಾನ ಎಲ್ಲ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಪ್ರೈವೇಟ್ ಆಗಿ ಮೀಟ್ ಮಾಡೋಕ್ಕೇನು ನಿಮಗೆ? ಪ್ರೈವೇಟ್ ಆಗಿ ಅಂದ್ರೆ? ಆಯ್ತು, ನೀವು ಈ ರೇಂಜ್ಗೆಲ್ಲ ಲುಕ್ ಕೊಡಬೇಡಿ. ಇದೇ ಚೆನ್ನಾಗಿದೆ, ಆಕ್ಚುಲಿ ಸೂಪರ್ ಆಗಿದೆ. ಇಷ್ಟೇ ಸಾಕು. ಅಳೋ ಅಂಥದ್ದೇನೂ ಹೇಳಿಲ್ವಲ್ಲ, ಅದಕ್ಕೆ. ಸರಿ ಹೋಯ್ತು. ನಿಮಗೆ ನಗೋದು ಅಳೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಹೀಗೆ ಆದರೆ ಮದುವೆ ಆದಮೇಲೆ ಇಕ್ಕಿ ಲೈಫು ತುಂಬ ಕಷ್ಟ ಇದೆ. ಯಾಕೆ? ಇನ್ನೇನ್ರಿ, ಒಂದು ಮಾತು ಕಮ್ಮಿ ಆಡಿದ್ರೆ ಕಣ್ ತುಂಬ್ಕೊಳ್ತೀರಾ, ಜಾಸ್ತಿ ಆಡಿದ್ರೆ ಗುರಾಯಿಸ್ತೀರಾ. ಹೆಚ್ಚು ಕಮ್ಮಿ ಅಬ್ಬೆ ಪಾರಿ ಹುಡುಗ ನಾನು. ಮನೆಯಲ್ಲಿ ಯಾರ ಮಾತು ಕೇಳೋನಲ್ಲ, ಆದರೆ ಎಲ್ಲಿ ನಿಮ್ಮನ್ನ ಮದುವೆ ಆದಮೇಲೆ ಅಮ್ಮನವ್ರ ಗಂಡ ಆಗ್ಬಿಡ್ತೀನೇನೋ ಅಂತ ಡೌಟು. ನಿಮ್ಗೆ ಅಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದಾದ್ರೆ? ಅಯ್ಯೋ, ದೂರ ಆಗೋ ಮಾತೆಲ್ಲ ಆಡಬೇಡ್ರಿ. ಈ ಜೀವ ತಡ್ಕೊಳ್ಳಲ್ಲ ರೀ. ಮುಂದಿನ ಜನ್ಮ ಅಂತ ಇದ್ರೆ ಅಲ್ಲೂ ನೀವೇ ನನ್ನ ಹೆಂಡತಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ. ಆ ಥರ ಎಲ್ಲ ಇರಬೇಕು ಅಂತ ನನಗಂತೂ ಆಸೆ ಇಲ್ಲ. ನೀವು ಅಪರಂಜಿ ಕಣ್ರಿ, ಹಾಗೆಲ್ಲ ಆಸೆ ಪಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮಾತು ಕೇಳ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ಲ ಲವ್ ಸ್ಟೋರಿಲೂ ಈ ಟೈಮೇ ದೊಡ್ಡ ವಿಲನ್. ಸುಮ್ಮನೆ ಓಡ್ತಾ ಇರುತ್ತೆ. ಏನೋ ದೇವ್ರ ದಯೆ ನೀವು ಸಿಕ್ಕಿದ್ದೀರಾ. ಏನು ಮಾತಾಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಂಗೆ ನಾಚಿಕೆ ಆಗುತ್ತೆ. ಮೊದಲು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ. ನಾಚಿಕೆ ಆಗುತ್ತೋ ಹೋಗುತ್ತೋ ಅದನ್ನ ಆಮೇಲೆ ನೋಡೋಣ. ಐ ಆಮ್ ಸಾರಿ ಗೌತಮ್, ನಂಗೆ ಗೊತ್ತು ವೇದಾಂತ್ ಹೇಳಿದಂಥ ಕೆಲಸ ನೀವು ಮಾಡಿರಲ್ಲ ಅಂತ. ಆಲ್ರೆಡಿ ಮದುವೆ ಆಗಿದ್ರೆ ನೀವ್ಯಾಕೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ರಿ? ಇವನ ಹತ್ರ ವಾದ ಮಾಡೋಕ್ಕೂ ಆಗಲ್ಲ. ನೀವು ತಪ್ಪು ಮಾಡಿಲ್ಲ, ಹಾಗಾಗಿ ಸಿಕ್ಕಾಕೊಳ್ಳಲ್ಲ ಅನ್ನೋ ಗ್ಯಾರಂಟಿ ಇದೆ. ನನ್ನ ಹತ್ರನೇ ಚಾಲೆಂಜ್ ಮಾಡೋಷ್ಟು ಕೊಬ್ಬ ಅಲ್ವಾ ನಿನಗೆ? ಈಗ ನೀನು ಮಾಡಿರೋ ಸೀಕ್ರೆಟ್ ಮನೆಗೆ ಹೋಗಿ ನಿನ್ನ ಬಣ್ಣನ ಹೇಗೆ ಬಯಲು ಮಾಡ್ತೀನಿ ನೋಡ್ತೀನಿ.
ಹಲೋ ನಡಿ. ದೇವ್ರೆ, ಈ ಶುಂಠಿ ಶಂಕರ ಕಾನ್ಫಿಡೆಂಟ್ ಆಗಿ ಬರೋದು ನೋಡಿದ್ರೆ ನಂಗೆ ಯಾಕೋ ಅವ್ನ ಮಾತಲ್ಲಿ ನಿಜ ಇದೆ ಅಂತ ಭಯ ಆಗ್ತಿದೆ. ಅದು ಸುಳ್ಳಾಗಿರ್ಲಪ್ಪ. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಬಾ. ನನ್ನ ಮುದ್ದು ಹೆಂಡ್ತಿನಾಗ ಎಷ್ಟು ಅಂತ ಮಿಸ್ ಮಾಡ್ಕೊಳಕ್ಕಾಗತ್ತೆ ಹೇಳು. ಅದಕ್ಕೆ ಬಿಸ್ನೆಸ್ ಟ್ರಿಪ್ನೇ ಅರ್ಧಕ್ಕೆ ನಿಲ್ಲಿಸಿ ಬಂದ್ಬಿಟ್ಟೆ. ಸರಿ ಆಯಿತು. ಸುಸ್ತಾಗಿರ್ತೀರಾ, ಕಾಫಿ ಕುಡಿತೀರಾ ಇಲ್ಲ ನೀರು ಮಜ್ಜಿಗೆ ಮಾಡಿಕೊಡ್ಲಾ? ಸುಸ್ತಾಗಿದೆ ಏನೋ ನಿಜ, ಆದರೆ ನಿನ್ನ ಮುಖ ನೋಡಿದ ಮೇಲೆ ಎಲ್ಲ ಮಾಯ ಆಗೋಯ್ತು. ನೀವು ತುಂಬ ರೊಮ್ಯಾಂಟಿಕ್ ಅಲ್ವಾ? ಅದಕ್ಕೆಲ್ಲ ಕಾರಣ ನೀನೇ ಅಲ್ವಾ? ಬಿಡ್ರಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗೋಕೆ ಯಾರಿದಾರಲ್ಲಿ? ಅಡ್ರೆಸ್ ಸರಿಯಾಗೇ ಇದೆ. ಗೌತಮ್ ಹೆಂಡತಿ ಪಕ್ಕ ಒಳಗಡೆ ಇರ್ತಾಳೆ. ನಿಂಗೇನಾದ್ರೂ ದಿವ್ಯ ದೃಷ್ಟಿ ಇದೆಯಾ? ವಾಟ್? ಮತ್ತಿನ್ನೇನಯ್ಯ, ಗೇಟ್ ಆಚೆ ನಿಂತ್ಕೊಂಡು ಒಳಗಿರೋರ್ ಬಗ್ಗೆ ಮಾತಾಡ್ತಿದ್ಯಲ್ಲ? ಏನ್ ಜೋಕಾ? ನೋಡ್ತಿರು, ನಿನಗೆ ಗೊತ್ತಾಗುತ್ತೆ. ಸಿಕ್ಕಾಕೋತಾರೆ. ಇದು ಇವನ್ ಎರಡನೇ ಫ್ಯಾಮಿಲಿ ಅಂತ ನನಗೆ 100% ಡೌಟ್. ಅವನೇನಾದ್ರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕು, ಅವಾಗಿದೆ ಅವನಿಗೆ. ನಮ್ಮ ಕಡೆ ಇದನ್ನೇ ಭ್ರಮೆ ಅನ್ನೋದು. ಭ್ರಮೆ ನಿಂದು, ನಂದಲ್ಲ. ಆ ಸ್ಕೌಂಡ್ರಲ್ಲಿ ನನ್ನ ಹತ್ರನೇ ಎಕ್ಸ್ಪೋಸ್ ಮಾಡೋದಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡ್ತಾನಲ್ಲ, ಸದ್ಯದಲ್ಲಿ ಮುಖಕ್ಕೆ ಮಂಗಳಾರತಿ ಆಗುತ್ತೆ. ಇದನ್ನ ನಮ್ಮ ಕಡೆ ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಯಾವುದಕ್ಕೂ ಸ್ವಲ್ಪ ಪೇಷನ್ಸ್ ಇರಲಿ. ಡೋರ್ ಓಪನ್ ಆಗಲಿ, ಆಮೇಲೆ ಗೊತ್ತಾಗತ್ತೆ. ಇವರು ಗೌತಮ್ ನೆಂಟಿರ್ಬೇಕು. ಇರು. ಗೌತಮ್ ಇಲ್ವಾ? ನೀನು ಯಾರಪ್ಪ? ನಾನು ಗೌತಮ್ ಫ್ರೆಂಡ್, ಮಾತಾಡಬೇಕಿತ್ತು. ಗೌತಮ್ ಇದ್ದಾನ? ಇಲ್ಲಿ ನಾನೊಬ್ಬನೇ ಇರೋದು. ಗೌತಮನೂ ಇಲ್ಲ, ಬುದ್ಧನೂ ಇಲ್ಲ. ಒಂದು ನಿಮಿಷ. ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವನ್ನ ಗೌತಮ್ ಅಂತ ಕರಿತೀವಿ. ಅವನ ಹೆಸರು ಬೇರೆನೇ ಇರ್ಬೋದು. ಅವನು ಮದುವೆ ಆಗಿದೆಯಲ್ಲ? ಮದುವೆ ಆಗಿದೆ ಅನ್ನೋದು ನಿನ್ನ ಕಲ್ಪನೆ ಅಷ್ಟೇ. ನಿನ್ನ ಕನ್ನಡ ಬರಲ್ಲನಪ್ಪ. ನಾನು ಇಲ್ಲಿ 1 ವರ್ಷದಿಂದ ಇದ್ದೀನಿ. ಮತ್ತೆ ಯಾರೂ ಇಲ್ಲ ಇಲ್ಲಿ. ಜಾಸ್ತಿ ತಲೆ ತಿನ್ಬೇಡ. ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ ನನಗೆ. ಹೋಗೋ. ಎಕ್ಸ್ಕ್ಯೂಸ್ ಮೀ, ಲಿಸನ್ ಟು ಮೀ. ಈಗೇನು ಹೇಳ್ತೀಯಪ್ಪ? ಯಾರ ಮುಖಕ್ಕೆ ಮಂಗಳಾರತಿ ಆಯಿತು? ನೋಡು,
ಇಷ್ಟು ಬೇಗ ಕನ್ಕ್ಲೂಷನಿಗೆ ಬರಬೇಡ. ಇಲ್ಲ, ನಮ್ಮಿಬ್ರಿಗೂ ಆ ಮುದ್ಕನಷ್ಟು ವಯಸ್ಸಾದ್ಮೇಲೆ ಇತ್ಯರ್ಥಕ್ಕೆ ಬರ್ತೀನಿ. ಬಾಯ್. ಏ ನಿಂತ್ಕೋ. ತಂದೆ, ನೀನ್ ನನ್ನಿಂದ ಬರಬೇಡ. ನಾನು ಇನ್ನೂ ಸ್ವಲ್ಪ ಹೊತ್ತು ನಿನ್ ಜೊತೆನೇ ಇದ್ರೆ ನಿನ್ ಥರನೇ ಮೆಂಟ್ಲಾಗ್ಬಿಟ್ರೆ ಕಷ್ಟ. ನಿಂತ್ಕೋ. ನಿಂಗೆ ಇಷ್ಟು ಬೇಗ ಹೋಗ್ಬೇಕಾ? ಮನೇಲಿ ಎಷ್ಟು ಅಂತ ಸುಳ್ಳು ಹೇಳೋಕ್ಕಾಗುತ್ತೆ? ನನಗೆ ಈ ಥರ ಎಲ್ಲ ಕದ್ದು ಮುಚ್ಚಿ ಮೀಟ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಆದರೂ ಬೇರೆ ದಾರಿ ಇಲ್ಲ ಅಂತ ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ. ಆದರೆ ನಿಮ್ಮನ್ನು ಕಳಿಸ್ಕೊಡೋದೇ ಇಷ್ಟ ಇಲ್ಲ ನನಗೆ. ಬೇರೆ ದಾರಿ ಇಲ್ಲ, ಒಪ್ಕೊಳ್ಬೇಕಷ್ಟೆ. ಸದ್ಯ ಹಠ ಮಾಡಲಿಲ್ವಲ್ಲ? ಹಠ ಅಲ್ಲ, ಇದು ಪ್ರೀತಿ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಮನಸ್ಸೇ ಇಲ್ಲ ನನಗೆ. ಸರಿ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ಅಪ್ಪ ಅಮ್ಮ ಆಗಿರಲಿ, ಅಂಜು ನೋಡಿದ್ರೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ನಿಮಗೆ ಗೊತ್ತಲ್ವಾ? ನನ್ನ ತಲೆಗೆ ನೀವು ಆರಾಮಾಗಿರಬೇಕು ಅನ್ನೋ ವಿಚಾರ ಬಿಟ್ಟು ಇನ್ನೇನು ಗೊತ್ತಾಗಲ್ಲ. ನನಗೆ ಈ ದೇವಸ್ಥಾನ ಹತ್ರ ಅಂತ ತಾನೇ ನೀವು ಇಲ್ಲಿವರೆಗೂ ಬರೋದು. ನಾನಿಷ್ಟು ದೂರ ನಡೆದ್ರೆ ಏನೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ. ಸರಿ ಬರಲಾ? ಏನಾಯ್ತು? ಅಯ್ಯೋ ಗಾಬರಿ ಆಗಬೇಡಿ. ಅರ್ಜೆಂಟಲ್ಲಿ ಬರ್ತಾ ಇದ್ದೆ, ಗಾಡಿ ಸ್ಕಿಡ್ ಆಗೋಯ್ತು, ಬಿದ್ದೋದೆ. ಸ್ವಲ್ಪ ಕಾಲು ನೋವಾಗಿದೆ ಅಷ್ಟೇ. 2 ದಿನ ರೆಡಿ ಆಗಿಬಿಡ್ತೀನಿ. ರೀತಿಲಿ ಇದೆಲ್ಲ ಆಗ್ತಾ ಇರ್ಬೇಕು ಬಿಡಿ. ನಿಮ್ಗೆಲ್ಲದ್ರಲ್ಲೂ ಹುಡುಗಾಟ ವಿಕ್ಕಿ. ಎಲ್ಲಿ ನನಗೆ ಗೊತ್ತಾಗ್ಬಿಡುತ್ತೋ ಅಂತ ನಾನು ಬರೋಕ್ಕೂ ಮುಂಚೆ ಇಲ್ಲಿ ಕೂತ್ಬಿಟ್ಟಿದ್ದೀರಾ ಅಲ್ವಾ? ಬನ್ನಿ, ಅಲ್ಲಿವರೆಗೂ ಬರ್ತೀನಿ. ವಿಕ್ಕಿ, ನಿಮಗೆ ತುಂಬ ಏಟಾಗಿದೆ ಅನಿಸುತ್ತೆ. ಏನಿಲ್ಲ ರೀ, ಇಷ್ಟೊತ್ತು ಕೂತಿದ್ನಲ್ಲ, ಕಾಲು ಹಿಡ್ಕೊಂಡಿದೆ ಅಷ್ಟೇ. ಆದರೂ ನಂಗೆ ಭಯ ಆಗ್ತಿದೆ. ನಾನು ಇನ್ನೂ ಇಲ್ಲೇ ಇದ್ದರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಾ. ಬರಲಾ? ಅಕ್ಕ, ನೀನ್ ಈ ತರ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿನ್ ಫೋನ್ಗೆ ವಿಕ್ರಾಂತ್ ಅವ್ರ ಮೆಸೇಜ್ ಬಂದಾಗ್ಲೇ ಡೌಟ್ ಬಂದಿತ್ತು. ಆದ್ರೆ ವಿಷಯ ಹೀಗಲ್ಲ. ಅಂಜು, ಅದು ಹಾಗಲ್ಲ ಕಣೆ. ನನಗೂ ಎಲ್ಲ ಅರ್ಥ ಆಗುತ್ತೆ ಅಕ್ಕ. ಇನ್ನೊಬ್ರ ಜೊತೆ ಮದ್ವೆ ಫಿಕ್ಸ್ ಆಗಿರೋ ನೀನು ಇವ್ರ ಜೊತೆ ಹೀಗೆಲ್ಲ ಕತ್ತು ಮುಚ್ಚಿ ಓಡಾಡಿದ್ರೆ ಮನೇಲಿ ಏನ್ ಅನ್ಕೊಳಲ್ಲ ಅಕ್ಕ? ಅಮ್ಮ ನಿನ್ನ ಎಷ್ಟು ಪ್ರೀತಿಸ್ತಾರೆ. ಅಮ್ಮಂಗೆ ಏನನ್ಸಲ್ಲ ಹೇಳು? ಅಂಜು ಪ್ಲೀಸ್, ನನ್ನ ಮಾತು ಕೇಳೆ. ನಾನು ಏನೂ ಕೇಳಲ್ಲ ಅಕ್ಕ. ನೀನೇ ದೊಡ್ಡವಳು, ನಿನ್ನಷ್ಟು ಒಳ್ಳೆಯವ್ರು ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದಾಳ ಅಮ್ಮ. ಮೊದಲು ಇದನ್ನ ಮನೇಲಿ ಹೇಳ್ಬೇಕು, ಅವ್ರಿಗೂ ಗೊತ್ತಾಗ್ಲಿ. ಅಂಜು, ಅಂಜು, ಅಮೂಲ್ಯ ನಿಂತ್ಕೋ. ಅಮೂಲ್ಯ ನಿಂತ್ಕೋ. ನಿಂತ್ಕೋ ಅಮೂಲ್ಯ. ನಾನು ನಿನ್ನ ಹತ್ರ ನನ್ನನ್ನು ಫಾಲೋ ಮಾಡ್ಕೊಂಡು ಅಂತ ಹೇಳಿದ್ನ. ಹಿಂದೆ ಬರಬೇಡ ಅಂದ್ರು ಬಂದ್ಬಿಟ್ಟು ಈಗ ಸ್ಟಾಪ್ ಅಂದ್ಬಿಟ್ರೆ ನಾನು ಹೋಗ್ತೀನಿ. ನೀ ನನ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ನೋಡು, ನನ್ನ ಮಾತು ಕೇಳಿಸ್ಕೊ. ಅಪ್ಪ ಮಹಾನುಭಾವ, ಆಲ್ರೆಡಿ ನಿನ್ನ ನಂಬಿ ನಿನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ನಾನೇ ಬೈಕೊಳ್ಬೇಕು. ನನ್ನ ಮಾತು ಕೇಳು. ಐ ವಾಸ್ ರೈಟ್. ಕ್ಯೋ, ನಮಗೆ ಯಾರಾದರೂ ಇಷ್ಟ ಇಲ್ಲ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಮೇಲೆ ಕಪ್ಪು ಚುಕ್ಕಿ ಬರೋ ಥರ ನಡ್ಕೊಳ್ತಾರ? ನೀನು ತೀರಾ ಈ ಲೆವೆಲ್ಗೆ ಇಳಿತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸುಮ್ಮನೆ ಏನಾರ ಮಾತಾಡಬೇಡ. ನಾನು ಆ ಥರ ಯಾವತ್ತೂ ಯೋಚನೆ ಮಾಡೋದಿಲ್ಲ. ನಾನು ಸುಳ್ಳು ಹೇಳ್ತಿಲ್ಲ. ಟ್ರಸ್ಟ್ ಮೀ. ನಿನ್ ತಮ್ಮನೇ ನಿನ್ನ ನಂಬಲ್ಲ, ಇನ್ನು ನಾನು ಯಾಕೆ ನಂಬೇಕು ಹೇಳು? ಗೌತಮ್ ಅವರು ಎಷ್ಟು ಸಭ್ಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೇಳ್ದಂಗೆ ಒಂದ್ಸಲ ಮದುವೆ ಆದವರು ಮತ್ತ್ಯಾಕೆ ಮದುವೆ ಆಗ್ತಾರೆ ಹೇಳು? ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ವೇದಾಂತ್. ಆಲ್ರೆಡಿ 1000 ಪ್ರಾಬ್ಲಮ್ ಇದೆ. ಗ್ಯಾಪಲ್ಲಿ ನೀನು ಬೇರೆ ವಿಲನ್ ಥರ ಆಡಬೇಡ. ಶಟ್ ಅಪ್. ನನಗೆ ಮಾಡೋ ಕೆಲಸ ಇಲ್ಲ ಅನ್ಕೊಂಡಿದ್ದೆ. ನನಗೂ 1000 ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ಈ ವಿಷಯಕ್ಕೆ ಇಷ್ಟು ತಲೆ ಕೆಡಿಸ್ಕೊತಿದ್ದೀನಿ ಅಂತಂದರೆ ಸುಮ್ಮನೆ ಅಲ್ಲ. ನೀನು ಕೊಟ್ಟ ಟೈಮಲ್ಲಿ ಗೌತಮ್ನ ಫ್ರಾಡ್ ಅಂತ ಪ್ರೂವ್ ಮಾಡಿಲ್ಲ ಅಂದ ಮಾತ್ರಕ್ಕೆ ಗೌತಮ್ ಫ್ರಾಡೇ ಅಲ್ಲ ಅಂತ ಅರ್ಥ ಅಲ್ಲ. ನಾನು ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀನಿ.
ಆಲ್ ಯು ನೀಡ್ ಇಸ್ ಸಮ್ ಮೋರ್ ಟೈಮ್. ಮದ್ವೆ ಹತ್ರ ಬರ್ತಿದೆ, ನಮ್ಮ ಹತ್ರ ಟೈಮ್ ಇಲ್ಲ. ಗೌತಮ್ನ ನಮ್ದೆ ಬೇರೆ ದಾರಿ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಯಾವುದೇ ಕಾರಣಕ್ಕೂ ನಾನು ನಮ್ಮಲ್ಲ. ನೀನು ಕರ್ಮ ಹಾಳಾಗೋಗು. ನಾನು ನಿನಗೆ ಕೊಟ್ಟಿದ್ದ ಟೈಮು ಇವತ್ತು ರಾತ್ರಿಗೆ ಮುಗ್ದೋಗುತ್ತೆ. ಅದಾದ್ಮೇಲೆ ನನ್ನ ಫೀಲಿಂಗ್ಸ್ ಜೊತೆ ಆಗ್ಲಿ, ಅಕ್ಕ ಮತ್ತೆ ವಿಕ್ಕಿ ಅವ್ರ ಫೀಲಿಂಗ್ಸ್ ಜೊತೆ ಆಗ್ಲಿ ಆಟ ಆಡ್ಬೇಡ. ಅವನು ಪಕ್ಕ ಫ್ರಾಡ್ ಅಂತ ಪ್ರೂವ್ ಮಾಡೋದಕ್ಕೆ ನಾನು 200% ಟ್ರೈ ಮಾಡೇ ಮಾಡ್ತೀನಿ. ಅದು ನಿನ್ನ ಹಣೆ ಬರ. ಬಟ್ ಸದ್ಯಕ್ಕೆ ನಾವು ಮೊದಲು ಮದ್ವೆ ಹೇಗೆ ನಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವೋ ಆ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ಬಟ್ ಅಮೂಲ್ಯ, ಸಾರಿ, ನೋ ಮೋರ್ ಆರ್ಗ್ಯುಮೆಂಟ್ಸ್. ಅಕ್ಕ ಹೇಳು. ಏನು ಎಲ್ಲ ವಿಷಯ ಅಂಜು ಗೊತ್ತಾಯ್ತಾ? ಯಾಕೆ ಹೀಗೆ ಕೂಕೋತಾ ಇದ್ಯಾ? ಅಯ್ಯೋ ಏನೋ ಅದು ತಿನ್ನಕ್ ಕೊಡಮ್ಮ, ತುಂಬಾ ಹೊಟ್ಟೆ ಹಸಿತಿದೆ. ದೋಸೆ ಹಿಟ್ಟಿದೆ ಹುಯ್ಕೊಡ್ಲಾ? ಹೋಗಮ್ಮ, ಯಾವಾಗ್ಲೂ ದೋಸೆ ಅವಲಕ್ಕಿ ಮೊಸರು ಬರೀ ಇದೇ ಆಯ್ತು. ಏನಾದ್ರೂ ಟೇಸ್ಟಿಯಾಗಿ ಸ್ಪೆಷಲ್ ಆಗಿರೋದೇನಾದ್ರೂ ಕೊಡು. ಹಾಕ್ತೀನಿ ನೋಡು. ನಮ್ದು ಕೇಟ್ರಿಂಗ್ ಸರ್ವಿಸಸ್ ಇರೋದಷ್ಟೇ. ವೆರೈಟಿ ಅಡುಗೆ ಮಾಡೋಕೆ ಇದೇನು ಹೋಟ್ಲಲ್ಲ. ಏನಮ್ಮ, ಇರೋದೇ 3 ಮತ್ತೊಂದು ಮಕ್ಕಳು. ಅವ್ರಿಗೆ ಇಷ್ಟ ಆಗೋದನ್ನೇ ಮಾಡ್ಕೊಡಕ್ ಆಗೋದಿಲ್ಲ ಅಂದ್ರೆ ಹೇಗಮ್ಮ? ಈ ಪರಿಮಳ ಕೈ ರುಚಿ ಅಂದರೆ ಈ ಏರಿಯಾಕ್ಕೆ ವರ್ಲ್ಡ್ ಫೇಮಸ್ಸು. ನಾನು ಸುಮ್ಮನೆ ತಂಗಳನ್ನಕ್ಕೆ ಒಗ್ಗರಣೆ ಕೊಟ್ಟರೆ ಅದ್ಭುತ ಚಿತ್ರಾನ್ನ. ಬಿಲ್ಡಪ್ ಎಲ್ಲ ಸಾಕು. ನಾನು ನಾಲ್ಗೆ ಶಬಾಷ್ ಪರಿಮಳ ಅಂತ ಹೇಳೋ ಥರ ಏನು ಕೊಡ್ತೀಯ ಹೇಳು? ಬೇರೆ ಏನು ಮಾಡೋಕ್ಕಾಗಲ್ಲ. ಮನೇಲಿ ಇರೋದೇ ದೋಸೆ ಹಿಟ್ಟು. ಅದಕ್ಕೇನೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಟ್ನಿ ಪುಡಿ ಎಲ್ಲ ಹಾಕಿ ಉತ್ತಪ್ಪ ಮಾಡ್ಕೊಡ್ತೀನಿ ಬೇಕಾದರೆ. ಇದು ದಿ ಗ್ರೇಟ್ ಶೆಫ್ ಪರಿಮಳ ಅಂದ್ರೆ. ಅಮ್ಮ, ನೋವಾಯ್ತು ಕಣೆ. ಈ ಬೆಣ್ಣೆ ಹಚ್ಚೋ ಕಾರ್ಯಕ್ರಮಕ್ಕೆ ಏನು ಕೊರತೆ ಇಲ್ಲ. ಹಲೋ ಅಮೂಲ್ಯಕ್ಕ. ಹೌದಾ? ಹಾಗಿದ್ರೆ ಅಂಜುಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಇರು, ಅವಳು ಏನು ಬಾಯಿ ಬಿಡದೆ ಇರೋ ಥರ ನಾನೇನಾದರೂ ಮಾಡ್ತೀನಿ. ಅಮ್ಮ ಅಮ್ಮ ಬಿಡಕ್ಕ. ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ ಯಾಕೀಗ? ಅಮ್ಮನ ಹತ್ರ ಮಾತಾಡ್ಬೇಕು. ನಿನ್ ತಂಗಿಗೆ ವಿಷಯ ಗೊತ್ತಾದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಕಾರ್ ನಿಲ್ಸು, ಕಾರ್ ನಿಲ್ಸು. ನಾನು ಮನೇಲಿ ಶುಂಠಿ ಶಂಕರನ್ ಆಫೀಸಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ದೀನಿ. ಮನೇಲಿ ವೇದಾಂತ್ ಅಂತ ಹೇಳಿದ್ರೆ ಸಡನ್ ಆಗಿ ಯಾರಿಗೂ ಅರ್ಥ ಆಗಲ್ಲ. ನಮ್ಮನೇಲಿ ನೀನು ಶುಂಠಿ ಶಂಕರ ಅಂತಾನೆ ಫೇಮಸ್ಸು. ಮನೆವರೆಗೂ ಬಂದ್ರೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲೇ ನಿಲ್ಸು ಅಂತ ಹೇಳಿದ್ದು. ನೀನ್ ನನ್ನ ಹಿಡಿಯಕ್ಕಾಗಲ್ಲ ಕಣೋ. ನೀನಿನ್ನೂ ಎಳ್ಸು, ಪಳಗಿಲ್ಲ. ಚಾಲೆಂಜ್ನಲ್ಲಿ ಗೆಲ್ಲೋದು ನಾನೇ. ಏನಾರು ಸಿಗ್ಬೋದು ಅಂತ ನೀನು ಅಮೂಲ್ಯನ್ ಕರ್ಕೊಂಡು ನನ್ನ ಹಳೆ ಮನೆ ಹತ್ರ ಬಂದ್ಬಿಟ್ರೆ ಸಿಕ್ಬಿಡತ್ತಾ? ನಾನು ಯಾವಾಗ್ಲೂ ಅದನ್ನ ಚೇಂಜ್ ಮಾಡಾಯ್ತು. ಆಸ್ ಎಕ್ಸ್ಪೆಕ್ಟೆಡ್ ಯು ಲಾಸ್ಟ್ ಅಗೇನ್. ಹೇಯ್ ನೋಡು, ಗೌತಮ್ ಮೆಸೇಜ್ ಮಾಡಿದ್ದಾನೆ. ಎಲ್ಲರೂ ಹೇಗೆ ಬಕ್ರ ಮಾಡ್ತಿದ್ದಾನೆ ಅಂತ ಕ್ಲಿಯರಾಗಿ ಬರ್ದು ಕಳಿಸಿದ್ದಾನೆ. ನೋಡು.